ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಈ ಒಂದು ವಿಡಿಯೋನ ಶುರು ಮಾಡೋಣ. ಒಳ್ಳೆತನ ಇದ್ದರೆ ಎಲ್ಲರೂ ಪ್ರೀತಿಸ್ತಾರೆ ಅನ್ನೋದು ಸುಳ್ಳು, ಬಳಸ್ಕೊಳ್ತಾರೆ ಅನ್ನೋದೇ ಸತ್ಯ. ಹೌದಲ್ವಾ ಸ್ನೇಹಿತರೆ? ನಾವು ಅನ್ಕೊಂಡಿರ್ತೀವಿ, ಸೊ ನಮ್ಮ ಹತ್ರ ಒಳ್ಳೆಯವರು ಅಥವಾ ನಾನು ಒಳ್ಳೆಯವರಾಗಿದ್ದೀನಿ ಅಂತ ಅಂದಾಗ ಎಲ್ಲರೂ ಕೂಡ ನಮ್ಮನ್ನ ಇಷ್ಟಪಡ್ತಾರೆ, ಯಾರು ನಮ್ಮನ್ನ ದ್ವೇಷ ಮಾಡೋದಿಲ್ಲ, ಹಾಗೆ ಯಾರು ನಮ್ಮನ್ನ ಅವರ ಒಂದು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಸೊ ನನ್ನ ಒಂದು ಏನು ಕ್ವಾಲಿಟೀಸ್ ಏನಿದೆ ಅದನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನಾವು ತುಂಬಾನೇ ಒಂದು ಭ್ರಮೆಯಲ್ಲಿರ್ತೀವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ತುಂಬಾನೇ ದೊಡ್ಡ ದೊಡ್ಡ ಭ್ರಮೆ ಅಂತಾನೆ ಹೇಳ್ಬೋದು. ಹೌದು, ನೀವೇನಾದ್ರು ತುಂಬಾನೇ ಒಳ್ಳೆಯವರಾಗಿದ್ರೆ ಈ ಯಾರು ತುಂಬಾ ಜನ ಇರ್ತಾರೆ, ಕಾಯ್ತಾ ಇರ್ತಾರೆ ಅಲ್ವಾ, ಅವರ ಒಂದು ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅಂತ ಹೇಳಿ ಅಂಥವ್ರು ಇಂಥ ಪರಿಸ್ಥಿತಿಗಳನ್ನೇ ಕಾಯ್ತಾ ಕೂತಿರ್ತಾರೆ. ನೀವೇನಾದ್ರು ತುಂಬಾನೇ ಒಳ್ಳೆಯವರಾಗ್ಬಿಟ್ರಿ ಅಂದ್ರೆ ಅವರು ಅವರ ಒಂದು ಅವಶ್ಯಕತೆಗೆ ತಕ್ಕಂತೆ ನಿಮ್ಮನ್ನ ಹೇಗೆ ಬಳಸ್ಕೋಬಹುದು, ನಿಮ್ಮ ಕಡೆಯಿಂದ ಏನೆಲ್ಲ ಕೆಲಸಗಳನ್ನ ಮಾಡಿಸ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿಸ್ಕೋತಾರೆ. ಅವಾಗ ನಮಗೇನ್ ಅನ್ಸುತ್ತೆ ಹೇಳಿ, ಓ ಇಲ್ಲ, ಇವರು ನಮ್ಮನ್ನ ತುಂಬಾ ಒಳ್ಳೆ ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ಬಿಕಾಸ್ ಆ ರೀತಿಯಾಗಿರುವಂತಹ ವ್ಯಕ್ತಿತ್ವಗಳು ಹೇಗಿರ್ತಾರೆ ಅಂದ್ರೆ ತುಂಬಾ ನೈಸ್ ಆಗಿರ್ತಾರೆ. ನಿಮ್ಮನ್ನ ತುಂಬಾನೇ ಹೊಗಳೋದಾಗಬಹುದು, ನಿಮ್ಮಲ್ಲಿರುವಂತಹ ಒಳ್ಳೆತನ ತುಂಬಾನೇ ಐಡೆಂಟಿಫೈ ಮಾಡಿ ನಿಮಗೆ ತೋರಿಸ್ಕೊಡೋದಾಗ್ಬೋದು. ಈ ರೀತಿಯಾಗಿ ಮಾಡ್ತಾ 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 ಅವರ ಕೆಲಸಗಳನ್ನ ಸಾಧಿಸ್ಕೊಳ್ತಾ ಇರ್ತಾರೆ. ಆದ್ರೆ ನಾವು ಅವರು ನಮ್ಮನ್ನ ಯಾಕೆ ಹೊಗಳುತ್ತಾ ಇದ್ದಾರೆ, ಹಾಗೆ ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗದೆ ಅದೇ ದಾರಿಯಲ್ಲೇ ಮುಂದುವರಿತಾ ಹೋಗ್ತಾ ಇರ್ತೀವಿ. ಕೆಲವೊಮ್ಮೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಇನ್ನ ಕೆಲವೊಂದು ಟೈಮ್ಗಳಲ್ಲಿ ಅದು ನಮಗೆ ಅರ್ಥ ಆಗೋದೇ ಇಲ್ಲ. ಸೊ ಬೇರೆ ಯಾರಾದರೂ ಕೂಡ ನಮಗೆ ತಿಳಿಸಿ ಹೇಳಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಕೂಡ ನಮಗೆ ಬರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸೊ ತುಂಬಾ ಒಳ್ಳೆಯವರಾಗಿರೋದು ಕೂಡ ತಪ್ಪು, ಹಾಗೆ ತುಂಬಾ ಕೆಟ್ಟವರಾಗಿರೋದು ಕೂಡ ತಪ್ಪು. ಸೊ ನಿಮಗೆ ಅವಶ್ಯಕತೆ ಹೇಗಿದೆ, ಹಾಗೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅದರ ಮೇಲೆ ನಿಮ್ಮ ಒಂದು ಸ್ವಭಾವ ಇದ್ರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಹಾಗೆ ತುಂಬಾ ಒಳ್ಳೆಯವರಾಗಿದ್ರೆ ನಾವು ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ, ಎಲ್ಲರೂ ನಮ್ಮ ಹತ್ರ ಬರ್ತಾರೆ, ಎಲ್ಲರೂ ನಮ್ಮಿಂದ ಚೆನ್ನಾಗಿರ್ತಾರೆ ಅಂತ ಅನ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಸ್ನೇಹಿತರೆ. ಅದು ನಮ್ಮ ಭ್ರಮೆ ಅಂತಾನೆ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ.